ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದಲ್ಲಿ ಅಧ್ಯಾಯ 2 ಭರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸಗಳನ್ನು ನೋಡೋಣ. ಈಗ ನಾವು ಫಸ್ಟ್ನೇ ಮೈನನ್ನು ನೋಡೋಣ. ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೆಯ ಒಂದು ಪ್ರಶ್ನೆನ ನೋಡೋದಾದರೆ, ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್ ದ್ವೀಪವಾಗಿದೆ. ಈ ಪ್ರಶ್ನೆಗೆ ಉತ್ತರ ಪರ್ಯಾಯ ದ್ವೀಪ. ಬೂದಿಯ ಕುರುಹುಗಳು ಡ್ಯಾಶ್ ಕವಿಗಳಲ್ಲಿ ದೊರೆತಿವೆ. ಈ ಪ್ರಶ್ನೆಗೆ ಉತ್ತರ ಕರ್ನೂಲಿನ. ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೂಕ್ಷ್ಮ ಶಿಲಾ ಪರಿಕರಗಳು ಅಥವಾ ಸೂಕ್ಷ್ಮ ಶಿಲಾಯುಧಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಪ್ರೀತಿಯ ಮಕ್ಕಳೇ, ಈಗ ನಾವು ಸೆಕೆಂಡ್ ಮೈನ್ಗೆ ಹೋಗೋಣ. ಇದರಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ ಮಕ್ಕಳೇ. ಭಾರತದ ಭೌಗೋಳಿಕ ರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು, ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶ, ದಕ್ಷಿಣದ ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿಯ ತೀರ ಪ್ರದೇಶವನ್ನು ಹೊಂದಿದೆ. ಇದು ಭಾರತದ ಭೌಗೋಳಿಕ ಲಕ್ಷಣಗಳು. ಎರಡನೇ ಪ್ರಶ್ನೆನ ನಾವೀಗ ನೋಡೋಣ. ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ? ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಭಾರತದ ಮೇಲೆ ದಾಳಿಗಳು ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ಸಂಭವಿಸಿವೆ. ನೆಕ್ಸ್ಟ್ ಪ್ರಶ್ನೆನ ನಾವು ನೋಡೋಣ. ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ. ಆನಂತರದ ಪ್ರಶ್ನೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಈಗ ಸುಮಾರು 12,000 ವರ್ಷಗಳ ಹಿಂದೆ ಭೂಮಂಡಲದ ತಾಪಮಾನವು ಹೆಚ್ಚಿತು. ಆಗ ಹುಲ್ಲುಗಾವಲು ಬೆಳೆಯಿತು, ಪ್ರಾಣಿ ಪಕ್ಷಿಗಳ ಸಂತತಿ ಹೆಚ್ಚಾಯಿತು. ಬೇಟೆಯಾಡುತ್ತಿದ್ದ ಮಾನವ ಅವುಗಳ ಸ್ವಭಾವ ರೀತಿ ತಿಳಿದು ಕೆಲವು ಪ್ರಾಣಿಗಳನ್ನು ತಂದು ಪೋಷಿಸತೊಡಗಿದ. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಅನಂತರ ನಾವು ಕೊನೆಯ ಪ್ರಶ್ನೆಯನ್ನು ನೋಡೋಣ. ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವು ಯಾವುವು ಅಂತ. ಈ ಪ್ರಶ್ನೆಗೆ ಈಗ ನಾವು ಉತ್ತರವನ್ನು ನೋಡೋಣ. ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಹೀಗೆ ಕರೆದಿದ್ದಾರೆ. 1 ಹಳೆಯ ಶಿಲಾಯುಗ, 2 ಮಧ್ಯಶಿಲಾಯುಗ, 3 ನವಶಿಲಾಯುಗ. ಹಳೆಯ ಶಿಲಾಯುಗವನ್ನು ಆದಿಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತ ಹೇಳಿಬಿಟ್ಟು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇಷ್ಟು ಇತಿಹಾಸದ ಅಧ್ಯಾಯ 2 ಭರತ ವರ್ಷ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಹಾಗೂ ಪ್ರಾಗೈತಿಹಾಸಿಕ ಕಾಲ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು ಆಗಿದ್ದಾವೆ. ಈ ಎಲ್ಲ ಪ್ರಶ್ನೋತ್ತರಗಳು ಕೂಡ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇಲ್ಲಿಗೆ ಈ ಒಂದು ಅಧ್ಯಾಯದ ಒಂದು ಪ್ರಶ್ನೋತ್ತರಗಳನ್ನು ಮುಗಿಸ್ತಿದ್ದೀನಿ. ಮತ್ತೊಂದು ಅಧ್ಯಾಯದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ವಂದನೆಗಳು.